ಬೊಂಬಾಯಿ ಎಲ್ಲಾ ಕಡೆ ಸುತ್ತುತ್ತಾ ಇದ್ದಾರೆ. ಸೊ ಅವ್ರಿಗೆ ಪರಿಹಾರ ಕೊಡೋ ದಿಕ್ಕಿನಲ್ಲಿ ಅಟ್ಲೀಸ್ಟ್ ಒಂದು 20,000 ಸರ್ವೆ ನಂಬರ್ಗೆ 1 to 5 ಮಾಡಬೇಕು ಅಂತ ಸೂಚನೆಯನ್ನ ನಾನು ಕೊಟ್ಟಿದ್ದೇನೆ. ಸೊ ಒಂದು ಆಕಾರ್ ಬಂದು ಡಿಜಿಟೈಸೇಷನ್ ಅದಾಗ್ತಾ ಇದ್ದಂಗೆ ಈ 1 to 5 ಅನ್ನ ನಾವೇ ಮಾಡುವಂತಹದ್ದು, ಹಾಗೆ ಪ್ರೈವೇಟ್ ಸರ್ವೆ ನಂಬರ್ಗೂ ಕೂಡ ಪೋಡಿ ಮಾಡುವಂತಹದ್ದು, ಅದನ್ನು ನಾನು ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದೇನೆ, ಅದು ಮಾಡ್ತೇವೆ. ಸೊ ಈ ತರ ಸರ್ವೆ ಕಡೆಗೆ ಹೆಚ್ಚಿನ ಗಮನವನ್ನ ಕೊಟ್ಟು ನಾವು ಸರ್ವೆ ಇಲಾಖೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹದ್ದು ನಾವು ಮಾಡ್ತಾ ಇದ್ದೇವೆ. ಸೊ ಇವೆಲ್ಲ ಹಿಂದಿನಿಂದ ಬಗೆಹರಿಯದೆ ಹಾಗೆ ಬಂದಿರತಕ್ಕಂಥ ಸಮಸ್ಯೆಗಳು. ನಾನು ಹೇಳ್ತಾ ಹೋದ್ರೆ ಇನ್ನ ಬಹಳ ಉದ್ದ ಪಟ್ಟಿ ಇದೆ. ಎಷ್ಟೋ ಹಳೆ ಇನಾಮ್ ಗ್ರಾಮಗಳು ಒರಿಜಿನಲ್ ಸರ್ವೆನೇ ಆಗಿರ್ಲಿಲ್ಲ, ಇವತ್ತು ಅಂತವನ್ನೆಲ್ಲ ಹುಡುಕಿ ಸರ್ವೆ ಮಾಡ್ತಾ ಇದ್ದೇವೆ. ಎಷ್ಟೋ ಕಡೆ ಬಹಳ 30-40 ವರ್ಷದಿಂದ ಇವೆಲ್ಲ ಸರಿಯಾಗಿ ನಾವು ಗಮನ ಕೊಟ್ಟಿಲ್ಲ. ಏನೂ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ಅಲ್ಲೆಲ್ಲಿ ಆಗಿದೆ. ಈಗ ವ್ಯವಸ್ಥಿತವಾಗಿ ಇಂಥದನ್ನ ಹುಡುಕಿ ನಾವು ಮಾಡ್ತಾ ಇದ್ದೇವೆ. ನಾವು ಮುಂದುವರೆದು ಕೊನೆಯದೊಂದು 2-3 ವಿಷಯ ತಮಗೆ ಹೇಳೋದಾದ್ರೆ, ಇದೇ ಟೈಮಲ್ಲಿ ನಾವು RTCಗೆ ಆಧಾರ್ ಜೋಡಣೆ ಒಂದು ಅಭಿಯಾನವನ್ನು ಕೂಡ ಆರಂಭ ಮಾಡಿದ್ದೇವೆ. ಆಲ್ರೆಡಿ ಸುಮಾರು ಈಗ 15 ಲಕ್ಷ RTC ಓನರ್ಸ್, RTC ಅಲ್ಲ, ಒಂದು RTCಯಲ್ಲಿ 2-3-4 ಜನ ಓನರ್ಸ್ ಇರ್ತಾರೆ. 15 ಲಕ್ಷ RTC ಓನರ್ಸ್ ಅನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಅದರಲ್ಲಿ ಕೃಷಿ ಭೂಮಿ ಸುಮಾರು 8,80,000 RTCದು ಈಗ ಆಲ್ರೆಡಿ ನಾವು ಆಧಾರ್ ಅನ್ನ ಲಿಂಕ್ ಮಾಡಿದ್ದೇವೆ. ಇದು ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಇದನ್ನ ಮಾಡಿದ್ರೆ ನಾಳೆ ಇದು ಯಾರು ಕೂಡ ನಕಲಿ ಮಾಡುವಂತದಕ್ಕೆ ಅವಕಾಶ ಕಮ್ಮಿ ಆಗುತ್ತೆ. ಆಮೇಲೆ ನಾವು ಬೆಳೆ ಪರಿಹಾರ ಕೊಡಬೇಕಾದ್ರೆ ಯಾವುದೇ ಗೊಂದಲ ಇಲ್ಲದೆ ಕೆಲವೇ ನಿಮಿಷಗಳಲ್ಲಿ ಅವರಿಗೆ ಬೆಳೆ ಪರಿಹಾರವನ್ನ ಕೊಡಬಹುದು. ಮತ್ತೆ ಫ್ರಾಡು ಇವನ್ನೆಲ್ಲ ತಪ್ಪಿಸ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಮತ್ತು ನಮ್ಗೆ ಅವ್ರಿಗೆ ಒಳ್ಳೆ ಗವರ್ಮೆಂಟ್ ಸರ್ವಿಸ್ ಕೊಡಕಂದ್ರೆ ಮ್ಯೂಟೇಷನ್ ಅದು ಇದು ಎಲ್ಲ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ನಾವು ಮಾಡ್ಕೊಡ್ಬಹುದು ಆಧಾರ್ ಲಿಂಕ್ ಆದ್ರೆ. ಸೊ ಹಾಗಾಗಿ ಇದನ್ನ ಅಥೆಂಟಿಕೇಶನ್ ಮಾಡ್ತೇವೆ. EKYC ಅಲ್ಲಿ ಆಧಾರ್ ಅಥೆಂಟಿಕೇಶನ್ ಮಾಡಿ ಲಿಂಕ್ ಮಾಡುವಂತ ಕೆಲಸವನ್ನು ಕೂಡ ಆರಂಭ ಮಾಡಿದ್ದೇವೆ. ಈ ತಿಂಗಳು ಈಗ ಆಲ್ರೆಡಿ ಒಂದು 15 ದಿನ ಹಿಂದೆ ಆರಂಭ ಆಯಿತು. ಆಲ್ರೆಡಿ ಒಂದು 15 ಲಕ್ಷ RTC ಓನರ್ಸ್ ಅನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಇದು ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಒಂದು ಮೇಜರ್ ಪ್ರೋಗ್ರೆಸ್. ಇದನ್ನ ಎಲೆಕ್ಷನ್ ಇಂದ ಏನ್ ತೊಂದರೆ ಆಗುತ್ತೆ ನೋಡಬೇಕು. ಆದ್ರೂ ಕೂಡ ಒಂದು 2-3 ತಿಂಗಳಲ್ಲಿ ಮೇಜರ್ ಆಗಿ ಆಧಾರು RTCಗೆ ಲಿಂಕ್ ಮಾಡುವಂತ ಅಭಿಯಾನವನ್ನ ನಾವು ನಡೆಸ್ತಾ ಇದ್ದೇವೆ. RTC ಹೋಲ್ಡರ್ಸ್ 3,90,00,000 ಜನ ಇದ್ದಾರೆ. ಅದರಲ್ಲಿ ಕನ್ವರ್ಟ್ ಆಗಿರೋದು ಸೇರ್ಕೊಂಡಿದ್ದಾರೆ. ಕನ್ವರ್ಟ್ ಆಗಿರೋದನ್ನ ತೆಗೆದ್ರೆ ಒಂದು 2,30,00,000 ಬರಬಹುದು ಅಂತ ನಾವು ಅಂದಾಜು ಇಟ್ಕೊಂಡಿದ್ದೇವೆ. ಅವ್ರ ಪೋರ್ಷನ್ಗೆ ಹತ್ಲಿಕ್ಕೆ RTCಯಲ್ಲಿ ಆಲ್ರೆಡಿ ಈಗ ನೀವು ನಿಮ್ಮ ಅಣ್ಣ, ನಿಮ್ಮ ತಮ್ಮ 30 ಹೆಸರಿದೆ. ನಿಮ್ಮದು ಅದರಲ್ಲಿ ಭಾಗ 2 ಎಕರೆ ಅಂತಿದೆ, ನಿಮ್ಮ ಅಣ್ಣ ಭಾಗ 3 ಎಕರೆ ಅಂತಿದೆ, ನಿಮ್ಮ ತಮ್ಮನ ಭಾಗ 2 ಎಕರೆ. ನಿಮ್ಮ ಪೋರ್ಷನ್ಗೆ ನಿಮ್ಮ ಆಧಾರ್ ಲಿಂಕ್ ವಿಲೇಜ್ ಅಕೌಂಟೆಂಟ್ ಅವರು ಮನೆ ಬಾಗಿಲಿಗೆ ಹೋಗಿ ಮಾಡ್ತಾ ಇದ್ದಾರೆ ಕೆಲಸ. ಸೊ ಅಲ್ಲೇ ಹೋಗಿ ನಾವೇ ಹುಡ್ಕೊಂಡು ಹೋಗಿ ಮಾಡ್ತಾ ಇದ್ದಾರೆ. ಸೊ ಇದೇನಾದ್ರೂ ನಾವು ಮಾಡೋದಕ್ಕೆ ಸಾಧ್ಯ ಆದ್ರೆ ತುಂಬಾ ಫ್ರಾಡು ನಿಲ್ಲಿಸಬಹುದು. ಅಷ್ಟೇ ಅಲ್ಲ, ಎಷ್ಟೋ ನಾವು ಜನ ನಮ್ಮ ಕಚೇರಿಗೆ ಏನು ಹುಡ್ಕೊಂಡು ಬರ್ತಾರೆ ಅವ್ರ ಕೆಲಸಕ್ಕೆ, ಅದನ್ನ ಆಟೋಮ್ಯಾಟಿಕ್ ಆಗಿ ಮಾಡಬಹುದು. ಈಗ ಉದಾಹರಣೆ, ನೀವು ಬೈಯರು, ಅವರು ಸೆಲ್ಲರು, ಆಯ್ತಾ? ನೀವು ಅವ್ರದ್ದು ಜಮೀನ್ ಖರೀದಿ ಮಾಡ್ತಾರೆ, ಅವ್ರದ್ದು ಆಧಾರ್ ಇದೆ, ನಿಮ್ದು ಆಧಾರ್ ಇದೆ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಕೂಡ ನಾವು ನಿಮ್ಗೆ ನಮ್ಮ ಆಫೀಸಿಗೆ ಬರ್ದಂಗೆ ನೀವು ಖರೀದಿಯನ್ನ ರಿಜಿಸ್ಟರ್ ಮಾಡ್ಕೊಡ್ಬಹುದು. ನೀವು ನಮ್ಮ ಆಫೀಸಿಗೆ ಬರ್ದಂಗೆನೆ ಬೇಕಾದ್ರೆ ನಾಳೆ ನಿಮ್ಗೆ ಖಾತಾನು ಬದಲಾಯಿಸ್ಕೊಡ್ಬಹುದು. ಅದೆಲ್ಲ ಈಗ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಮಾಡಬಹುದು. ನಮ್ಮ ಉದ್ದೇಶ ಅದೇ ಇರೋದು. ಆದ್ರೆ ಇದೆಲ್ಲ ಫುಲ್ಫಿಲ್ ಆಗ್ಬೇಕು. ಆನ್ಲೈನ್ ಮಾಡಬಹುದು. ನೀವೆಲ್ಲ ಕೋಆಪರೇಟ್ ಮಾಡಿದ್ರೆ ಮಾಡಬಹುದು. ಆಧಾರ್ ಅಥೆಂಟಿಕೇಶನ್ ಆದ್ರೆ ಆನ್ಲೈನ್ ನಾನು ಯೋಚನೆ ಮಾಡಬಹುದು. ಅದಕ್ಕೋಸ್ಕರನೇ ಇದನ್ನ ಮಾಡ್ತಾ ಇರೋದು. ಸುಮ್ಮನೆ ಏನೋ ಜನಕ್ಕೆ ನಮ್ಮ ಅಧಿಕಾರಿಗಳಿಗೆ ಕೆಲಸ ಕೊಡಬೇಕು ಅಂತಲ್ಲ. ಅಲ್ಟಿಮೇಟ್ಲಿ ಪಬ್ಲಿಕ್ಗೆ ಡೆಲಿವರಿ ಆಫ್ ಗವರ್ಮೆಂಟ್ ಸರ್ವಿಸಸ್ ಏನಿದೆ, ಅವರು ಆದಷ್ಟು ನಮ್ಮ ಕಚೇರಿಗಳಿಗೆ ಅಲಿಯೋದು ತೆಗೆದಾಕ್ಬೇಕು. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ಮೂಡಲಬಾಗಿಲು ಸಮಾಚಾರ
MS ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ.